ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ದೀಪಾವಳಿಯ ಭವಿಷ್ಯ ಹೇಳತಕ್ಕಂಥದ್ದು. ಈ ದೀಪಾವಳಿದ ವಿಶೇಷ ಭವಿಷ್ಯವಾಣಿ ಹೇಳತಕ್ಕಂಥದ್ದು, ಜೀವನದಲ್ಲಿ ಆಗು ಹೋಗುಗಳನ್ನು, ಲಕ್ಷ್ಮಿಯ ಕೃಪಕಟಾಕ್ಷೆ ಇವೆಲ್ಲ ಚಿಂತನೆಯನ್ನು ಮಾಡತಕ್ಕಂಥ ಒಂದು ದೀಪಾವಳಿ ಹಬ್ಬದ ಫಲಾಫಲಗಳು ಹೇಳ್ತಕ್ಕಂಥದ್ದು. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಈ ದೀಪಾವಳಿ ಹಬ್ಬದ ವಿಶೇಷ ಫಲಗಳು ಹೇಳತಕ್ಕ ಚಿಂತನೆ ಮಾಡೋಣ. ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಕನ್ಯಾ ರಾಶಿ. ಓಂ ಹ್ರೀಂ ಕ್ಲೀಂ ಗುರುವೇ ನಮಃ. ಸರಳವಾಗಿ ಗ್ರಹಗಳ ಗೋಚಾರ ಸ್ಥಿತಿಗತಿಗಳನ್ನು ನೋಡೋಣ. ಮಿಥುನ ರಾಶಿಯಲ್ಲಿ ಗುರುಗ್ರಹವು, ಸಿಂಹ ರಾಶಿಯಲ್ಲಿ ಕೇತು ಗ್ರಹವು, ಹಾಗೆ ಕುಂಭರಾಶಿಯಲ್ಲಿ ರಾಹುಗ್ರಹವು ಮತ್ತು ಮೀನರಾಶಿಯಲ್ಲಿ ಶನಿಗ್ರಹವು ಹೇಳ್ತಕ್ಕಂಥದ್ದು. ಇಲ್ಲಿ ಭಾಳ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಭಾಗ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು. ಅಂದರೆ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಇದೆರಡೂ ಕೂಡ ಭಾಗ್ಯಾಧಿಪತಿ ಯೋಗವನ್ನು ಕೊಡ್ತಕ್ಕಂಥದ್ದು. ವೃಷಭ ರಾಶಿ ಹೇಳ್ತಕ್ಕಂಥದ್ದು. ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಹೇಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನೀವು ಅದೃಷ್ಟಶಾಲಿಗಳು, ಭಾಗ್ಯವಂತರು, ದುಡ್ಡು ನಿಮ್ಮನ್ನು ಹುಡುಕ್ತಾ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಲಗ್ನದಿಂದ 2ನೇ ಮನೆ ಅಂದರೆ ತುಲಾರಾಶಿ ಹೇಳ್ತಕ್ಕಂಥದ್ದು. ಇದು ಕೂಡ ಅತ್ಯಂತ ಧನಪ್ರಾಪ್ತಿ ಯೋಗ, ಗುಪ್ತಧನಾಗಮನ, ನಿರೀಕ್ಷೆಗೂ ಮೀರಿ ಧನಯೋಗಗಳನ್ನು ಕೊಡುತ್ತೆ. ಹಾಗೆ ಕನ್ಯಾ ರಾಶಿಯಿಂದ ಪಂಚಮ ಭಾವಾಧಿಪತಿಗಳ ಯೋಗ ಚಿಂತನೆ ಮಾಡದಿದ್ದರೆ ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗುತ್ತೆ. ಮಕ್ಕಳೆಲ್ಲೋ ಒಂದು ಕಡೆ ಸಾಲ ಮಾಡಿ ತಂದೆ ಮಾಡತಕ್ಕಂಥ ಆಸ್ತಿ ಈ ಥರದ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸಿ ಮನೆಯನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿಗಳು ಉಂಟಾಗ್ಬೋದು ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಇನ್ನು ಕನ್ಯಾ ರಾಶಿ ಅಪಾರವಾದಂತಹ ಜ್ಞಾನಗಳನ್ನು ಹೊಂದುತ್ತಾರೆ ಹೇಳತಕ್ಕಂಥದ್ದು. ಕನ್ಯಾ ರಾಶಿಯವರು, ಅವರಿಗೆ ಬುದ್ಧಿಶಕ್ತಿ ಜಾಸ್ತಿ, ತಿಳುವಳಿಕೆ ಜಾಸ್ತಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ವಿಮರ್ಶೆ, ಅವರ ಚಿಂತನೆಗಳು ಇವೆಲ್ಲವೂ ಕೂಡ ಇರುತ್ತೆ ಹೇಳತಕ್ಕಂಥದ್ದು. ಹಾಗೆ ಈ ಕನ್ಯಾ ರಾಶಿಯವರಿಗೆ ಕರ್ಕಾಟಕ ರಾಶಿಯವರು ಸಹಾಯವನ್ನು ಮಾಡ್ತಾರೆ. ಧನದ ಸಹಾಯ ಅಥವಾ ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಕ್ಕಂಥವರು ಇವೆಲ್ಲವೂ ಕೂಡ ಲಭಿಸುತ್ತೆ ಹೇಳತಕ್ಕಂಥದ್ದು. ಬಂಧುಗಳಲ್ಲಿ ವಿರೋಧಗಳನ್ನು ವ್ಯಕ್ತಪಡಿಸುತ್ತಾರೆ ಹೇಳತಕ್ಕಂಥದ್ದು. ಹಣದ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ನಿಮ್ಮ ಹತ್ರ ಹಣ ಇದೆ ಅಂತ ಹೇಳಿದ್ರೆ ಆ ಹಣವನ್ನು ನಿಮ್ಮ ಹತ್ರ ತೆಗೆದುಕೊಳ್ಳಲಿಕ್ಕೆ ಏನಾದರೂ ಒಂದು ಐಡಿಯಾ ಹುಡುಕ್ತಾರೆ. ಮೋಸ ಮಾಡ್ತಕ್ಕಂಥದ್ದು, ಜಾಹೀರಾತುಗಳು ಇತ್ಯಾದಿಗಳನ್ನು ನೋಡಿಬಿಟ್ಟು ಮೋಸ ಹೋಗುವಂಥದ್ದು ಕೂಡ ಜಾಸ್ತಿ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಬರವಣಿಗೆಯ ಉದ್ಯೋಗ ಅಥವಾ ವಾಗ್ಮಿಗಳು ಹೇಳತಕ್ಕಂಥದ್ದು. ಅಂದರೆ ಕನ್ಯಾ ರಾಶಿಗಳು ವಿಶೇಷವಾದಂತಹ ವಾಗ್ಮಿಗಳು, ಮಾತುಗಾರರು, ಮಾತು ಚತುರರು ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ವ್ಯಾಪಾರ, ಬಿಸ್ನೆಸ್ಸು ಇತ್ಯಾದಿಗಳಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೂಡ ಪಡೆಯುವಂಥದ್ದು, ಅಭಿವೃದ್ಧಿಯು ಕೂಡ ಆಗ್ತಾ ಇರತಕ್ಕಂಥದ್ದು. ಹಾಗೆ ಜ್ಯೋತಿಷಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಪಾಂಡಿತ್ಯ, ಪಾಕಶಾಸ್ತ್ರದಲ್ಲಿ ಕೂಡ ಪಾಂಡಿತ್ಯವನ್ನು ಹೊಂದುತ್ತಾರೆ ಹೇಳ್ತಕ್ಕಂಥದ್ದು. ಇವರು ವಿಶೇಷವಾಗಿರುವಂತಹ ಪಾಂಡಿತ್ಯ ಅಂತ ಕೇಳಿದರೆ ವಿಮಾನ ಚಾಲಕರಾಗಿರ್ತಾರೆ ಅಥವಾ ಇನ್ನು ಮಿಸೈಲ್ಗಳನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು, ಡ್ರೋನ್ಗಳನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು ಅಥವಾ ಇನ್ನು ಉತ್ತುಂಗದಲ್ಲಿರ್ತಕ್ಕಂತಹ ಇಸ್ರೋ ಈ ಥರ ದೊಡ್ಡ ದೊಡ್ಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಗಾಧವಾದಂಥ ಪಾಂಡಿತ್ಯವನ್ನು ಹೊಂದುತ್ತಾರೆ ಹೇಳ್ತಕ್ಕಂಥದ್ದು.
ಹಾಗೆ ಇವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಭಾಷಣದ ಕಲೆ ಇರುತ್ತೆ, ಮಾತಿನ ಕಲೆ ಇರುತ್ತೆ. ಎಂತಹ ವ್ಯಕ್ತಿಗಳನ್ನಾದರೂ ಕೂಡ ತನ್ನ ಹತ್ತಿರಕ್ಕೆ ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು. ಹಾಗೆ ಇವರ ಮಧ್ಯಸ್ಥಿಕೆಯಲ್ಲಿ ವ್ಯವಹಾರಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ. ಇನ್ನು ಇನ್ನೊಂದು ಬಹಳ ಮುಖ್ಯ ವಿಶೇಷಪ ಅಂತ ಕೇಳಿದರೆ, ಇವರಿಗೆ ಪುರುಷ ಇರಬಹುದು ಅಥವಾ ಸ್ತ್ರೀ ಇರಬಹುದು, ಇಲ್ಲಿ ಒಂದು ಸ್ವಲ್ಪ ಪರಸ್ತ್ರೀಯರ ವ್ಯಾಮೋಹ ಅಥವಾ ಪುರುಷರ ವ್ಯಾಮೋಹಗಳು ಜಾಸ್ತಿ ಆಗಿರುತ್ತೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಇವರ ಗುಣ, ರೂಪ, ಸೌಂದರ್ಯ, ಇವರದ್ದು ವಿಲಾಸಿ ಜೀವನ ಇವೆಲ್ಲವೂ ಕೂಡ ಇರುತ್ತೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಏನೋ ಒಂದಷ್ಟು ಜೀವನ ಚೆನ್ನಾಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಚೆನ್ನಾಗಿ ಇರುತ್ತೆ ಅಂತ ಕೂಡ ಹೇಳುತ್ತೆ. ಇವರಿಗೆ ಗುರುದಶ ಹೇಳ್ತಕ್ಕಂಥದ್ದು ತುಂಬ, ಈ ದಶಾಕಾಲದಲ್ಲಿ ತುಂಬ ಹಣವನ್ನು ಕಳೆದುಕೊಂಡಿರ್ತಾರೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ರವಿ ದಶೆಯಲ್ಲಿ ಅಧಿಕಾರ ಪ್ರಾಪ್ತಿ ಆಗತಕ್ಕಂಥದ್ದು, ಉನ್ನತ ಸ್ಥಾನಮಾನಗಳಲ್ಲೂ ಕೂಡ ಪ್ರಾಪ್ತಿ ಆಗತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯ ವಿಷಯಗಳ ಬಗ್ಗೆ ನಿಮ್ಮ ವೈಯಕ್ತಿಕ ಜಾತಿಗಳನ್ನು ಚಿಂತನೆ ಮಾಡಬೇಕು ಅಂದಿದ್ದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸಿಕೊಟ್ಟದಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ, ಇನ್ನು ವಧುವರರ ಜಾತಕ ಮತ್ತು ಹೊಂದಾಣಿಕೆಗಳನ್ನು ಉಚಿತವಾಗಿ ಒಂದು ಸಮಾಜದ ಒಳ್ಳೆಯ ಭವಿಷ್ಯಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ನಮ್ಮ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.